ಬಾಸ್ ಸೀಸನ್ 10 ಆರಂಭ ಆಗುವುದಕ್ಕೂ 1 ವಾರ ಮುನ್ನ ಆಫರ್ ಬಂದಿತ್ತು. PR ಟೀಮ್ ಜೊತೆ ವಿಡಿಯೋ ಶೂಟ್ ಮಾಡಲು ಸಮಯ ಹೋಯಿತು. ಶಾಪಿಂಗ್ ಮಾಡಲು ಹೆಚ್ಚಿನ ಸಮಯ ಇರಲಿಲ್ಲ. 2 ವಾರದ ಮಟ್ಟಕ್ಕೆ ಬಟ್ಟೆ ತೆಗೆದುಕೊಂಡು ಹೋಗಿದ್ದೆ. ಅದಕ್ಕೂ ಹೆಚ್ಚಿನ ದಿನಗಳು ಇದ್ರೆ ಬಟ್ಟೆ ಕಳಿಸಿ ಎಂದು ಹೇಳಿದ್ದೆ ಎಂದು ಖಾಸಗಿ ಸಂದರ್ಶನದಲ್ಲಿ ಸ್ನೇಹಿತ್ ಮಾತನಾಡಿದ್ದಾರೆ. ನನ್ನ ಸ್ಟೈಲ್, ನನ್ನ ಇಷ್ಟಗಳು ಪೋಷಕರಿಗೆ ಗೊತ್ತಿಲ್ಲ. ಆದರೂ ಅಪ್ಪ ಅಮ್ಮ ಸಮಯ ತೆಗೆದುಕೊಂಡು ತುಂಬಾ ಶಾಪಿಂಗ್ ಮಾಡಿ ಕಳಿಸುತ್ತಿದ್ದರು. ಅದನ್ನೇ ಹಾಕಿಕೊಳ್ಳುತ್ತಿದ್ದೆ. ಬಿಗ್ ಬಾಸ್ನಿಂದ ಬಂದಿರುವ ಸಂಭಾವನೆಯಲ್ಲಿ 70% ಇಂದ 80% ಹಣ ನಾನು ಹಾಕಿರುವ ಬಟ್ಟೆಗೆ ಖರ್ಚಾಗಿದೆ. ಸರಿಯಾದ ಮೊತ್ತ ಹೇಳಲು ಇಷ್ಟವಿಲ್ಲ. ನನ್ನ ಪ್ರಕಾರ ನಾನು ರಿಯಾಲಿಟಿ ಶೋ ವ್ಯಕ್ತಿ ಅಲ್ಲ. ನನಗೆ ಫಿಕ್ಷನ್ ಇಷ್ಟ ಆಗುತ್ತದೆ. ನಾನು ಆಕ್ಟರ್ ಆಗಬೇಕು ಎಂದು ಬಂದವನು. ನಟನೆಯಲ್ಲಿ ಅವಕಾಶ ಸಿಕ್ಕರೆ ನಟಿಸುತ್ತೀನಿ. ಜೀವನ ಪೂರ್ತಿ ನಾನು ಕನಸು ಕಂಡಿದ್ದು ಆಕ್ಟರ್ ಆಗಬೇಕು ಎಂದು, ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕು ಎಂದು. ಬಿಗ್ ಬಾಸ್ನಿಂದ ಜನರಿಗೆ ಚೆನ್ನಾಗಿ ಪರಿಚಯ ಆಗಿದ್ದೀನಿ. 24 ಗಂಟೆಗಳ ಕಾಲ ನಾನು ಏನ್ ಮಾಡ್ತಿದ್ದೀನಿ, ಮಾಡಿಲ್ಲ ಅನ್ನೋದನ್ನ ಜನ ನೋಡಿದ್ದಾರೆ. ಹೀಗಾಗಿ ಇನ್ನು ಮುಂದೆ ರಿಯಾಲಿಟಿ ಶೋಗಳನ್ನ ಮಾಡುವುದಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.